ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿರಾಜ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ಈ ಥರ ಜ್ಯೂಸ್ಗಳನ್ನು ನಾವು ಆದಷ್ಟು ಹೆಚ್ಚಾಗಿ ಸೇವಿಸ್ತಾ ಇರಬೇಕು. ಸಿಂಪಲ್ಲಾಗಿ ಜ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಲ್ಲಂಗಡಿ ಹಾಗೂ ಚಿಯಾ ಸೀಡ್ಸನ್ನು ಯೂಸ್ ಮಾಡಿಕೊಂಡು, ಇದು ದೇಹಕ್ಕೆ ತುಂಬ ತಂಪಾಗಿರುತ್ತೆ. ಒಂದು 5 ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೊಳ್ಬೋದು. ಹಾಗೆ ಕಪ್ಪು ದ್ರಾಕ್ಷಿಯಿಂದ ನಾವು ಒಂದು ಡ್ರಿಂಕನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ನೋಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ವಾಟರ್ ಮೆಲನ್ ಪೀಸಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಜಾರ್ಗೆ ನೀವು ಬೇಕಾದರೆ ಹಾಕ್ಕೊಳ್ಬೋದು. ಬೀಜನೆಲ್ಲ ಸ್ವಲ್ಪ ಸ್ವಲ್ಪ ತೆಗೆದಿದ್ದೀನಿ. ಇದ್ರ ಬೀಜ ಇದ್ರೂ ಪರವಾಗಿಲ್ಲ, ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಯೂಸ್ ಮಾಡೋರು ಸಕ್ಕರೆ ಹಾಕ್ಕೊಳ್ಬೋದು. ಇದನ್ನು ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ತುಂಬ ನೀರು ಹಾಕ್ಕೊಳ್ಳೋದೇನು ಬೇಡ, ಹಾಗೆ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೋದು. ಇದನ್ನು ಒಂದು ಜ್ಯೂಸ್ ಗ್ಲಾಸ್ಗೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಇಲ್ಲೀಗ ನೆನೆಸಿರುವಂತಹ ಚಿಯಾ ಸೀಡ್ಸನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಗಂಟೆ ಇದನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಒಂಥರ ಜೆಲ್ ಥರ ಆಗುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ದೇಹಕ್ಕೆ ತುಂಬ ತಂಪಾಗಿರುತ್ತೆ. ಈ ಬೇಸಿಗೆಗಂತೂ ಇದು ಹೇಳಿ ಮಾಡಿಸಿದಂತಹ ಜ್ಯೂಸು. ಚಿಯಾ ಸೀಡ್ಸಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ತುಂಬ ಸಲ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಹೋಗಿ ನೀವು ಚೆಕ್ ಮಾಡ್ಬೋದು. ಹಾಗೆ ಇವಾಗ ಬನ್ನಿ, ಈ ಬ್ಲ್ಯಾಕ್ ಗ್ರೇಪ್ಸಿಂದ ಒಂದು ಡ್ರಿಂಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು, ವಿಟಮಿನ್ ಸಿ ಎಲ್ಲ ತುಂಬ ಹೇರಳವಾಗಿರುತ್ತೆ. ಬ್ಲ್ಯಾಕ್ ಗ್ರೇಪ್ಸು, ಕಪ್ಪು ದ್ರಾಕ್ಷಿ, ಇದು ಎಲ್ಲ ಕಡೆ ಸಿಗತ್ತೆ. ನೀವು ಇದನ್ನು ನೋಡಿಬಿಟ್ಟು ಚೆಕ್ ಮಾಡಿ ತೊಗೊಂಬರ್ಬೋದು. ಈಗ ಒಬ್ರಿಗಾಗೋಷ್ಟು ಡ್ರಿಂಕನ್ನು ರೆಡಿ ಮಾಡ್ತಿದ್ದೀನಿ. ಇದನ್ನು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆ 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪು ದ್ರಾಕ್ಷಿಯಿಂದ ಇಷ್ಟೊಂದು ಆರೋಗ್ಯ ಪ್ರಯೋಜನ ಇದ್ದರೆ ನಿಜವಾಗ್ಲೂ ನಂಬೋಕ್ಕಾಗೋದಿಲ್ಲ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಮಲಬದ್ಧತೆ ಇದ್ದರೆ ಇದರಿಂದ ನಾವು ತಡೆಗಟ್ಬೋದು. ಈ ಬ್ಲ್ಯಾಕ್ ಗ್ರೇಪ್ಸನ್ನು ನಾವು ಆವಾಗವಾಗ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇವಾಗ ನೋಡಿ ಕುದಿಸ್ಕೊಳ್ತಿದ್ದೀನಿ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುದಿಸ್ಬೇಕು. ಆಮೇಲೆ ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಟುಬಿಡೋಣ. ಸ್ವಲ್ಪ ಆರಿದ್ರ ಮೇಲೆ ಇದನ್ನು ಶೋಧಿಸ್ಕೊಂಡು ಕುಡಿಯೋದು. ಆದಷ್ಟು ಖಾಲಿ ಹೊಟ್ಟೆಗೆ ಕುಡಿಯೋದು ತುಂಬ ಒಳ್ಳೆಯದು. ಇದ್ರ ಸಾರ ಎಲ್ಲ ನೀರಿಗೆ ಬಿಟ್ಕೊಂಡಿರುತ್ತೆ. ಆ ದ್ರಾಕ್ಷಿನೂ ಕೂಡ ನೀವು ಹಾಗೆ ತಿನ್ಬೋದು, ವೇಸ್ಟ್ ಮಾಡೋದೇನು ಬೇಡ. ಕಂಪ್ಲೀಟಾಗಿ ಕೂಲ್ ಆದ್ರ ಮೇಲೆ ಬೇಕಾದರೂ ನೀವು ಇದನ್ನು ಕುಡಿಬೋದು. ಇದಕ್ಕೆ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು, ಆಪ್ಷನಲ್ಲು. ಹಾಗೆ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನೀವು ಆವಾಗವಾಗ ಈ ಥರ ಡ್ರಿಂಕನ್ನು ಮಾಡಿಕೊಂಡು ಕುಡೀರಿ, ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕಬ್ಬಿಣದ ಅಂಶ ಈ ಕಪ್ಪು ದ್ರಾಕ್ಷಿಯಲ್ಲಿ ತುಂಬ ಹೆಚ್ಚಾಗಿರುತ್ತೆ. ರಕ್ತಹೀನತೆಯನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ಮಕ್ಕಳಿಗೂ ಈ ಥರ ಡ್ರಿಂಕನ್ನು ನೀವು ರೆಡಿ ಮಾಡಿ ಕೊಡ್ಬೋದು. ಈ ಥರ ಕುದಿಸಿ ರೆಡಿ ಮಾಡ್ಕೊಳ್ಳೋದು ಡ್ರಿಂಕು. ಇಲ್ಲ ಅಂದರೆ ನೀವು ಕಪ್ಪು ದ್ರಾಕ್ಷಿನ ನೀರಿನಲ್ಲಿ ನೆನೆಸಿ ಆ ನೀರನ್ನು ಕುಡಿಯೋದು. ಒಂದು ಸಲ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡ್ರೆ ಆಮೇಲೆ ಅದನ್ನು ನೀರನ್ನು ಹಾಗೆ ಕುಡಿಬೋದು. ದ್ರಾಕ್ಷಿನೂ ಕೂಡ ಹಾಗೆ ತಿನ್ಬೋದು. ತುಂಬಾ ಆರೋಗ್ಯ ಪ್ರಯೋಜನಗಳು ಇದರಲ್ಲಿದೆ. ಈ 2 ರೀತಿಯ ಆರೋಗ್ಯಕರ ಡ್ರಿಂಕ್ಗಳ ಬಗ್ಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಲ್ದಿ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ತಿರ್ತೀನಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.